ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ತಿಳ್ತವರ್. ನಮ್ಮ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಬೈಲಹೊಂಗಲದವರು ಅಲ್ಲಿ ಜೋರು ಹೇಳ್ತಾ ಇದ್ದಾರೆ, ರಾಜಕೀಯ ಚೆನ್ನಮ್ಮನ ಹೆಸರನ್ನ ರಾಜಕೀಯ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಹೇಳ್ತಾ ಇದೆ. ಮಾಡಲಿ, ಯಾಕಂದರೆ ಚೆನ್ನಮ್ಮನೂ ಸಹ ಒಂದು ಕಾಲಕ್ಕೆ ರಾಜಕೀಯ ವ್ಯಕ್ತಿನ, ಒಬ್ಬ ಹೋರಾಟಗಾರ್ತಿ, ರಾಜ್ಯವನ್ನು ಉಳಿಸ್ಕೊಳ್ಳುವಲ್ಲಿ ಅನೇಕ ರೀತಿಯ ರಾಜಕೀಯ ತಂತ್ರಗಳನ್ನು ಮಾಡಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿ ಕೊನೆಗೆ ಬಲಿಷ್ಠ ಬ್ರಿಟಿಷ್ ಸೋತಿದ್ದ ಇತಿಹಾಸ. ಆ ಒಂದು ನೆಲೆಗಟ್ಟಿನಲ್ಲೇ ಇಲ್ಲೂ ಸಹಿತ ಇವತ್ತು ಅವರು ಸಮಾಧಿ ಸಲುವಾಗಿ ಒಂದಿಷ್ಟು ಜೊತೆಗೆ ಉದ್ಯಾನವನ ಅಥವಾ ಈಗ ಸಂಗೊಳ್ಳಿ ರಾಯಣ್ಣ, ಈ ನಮ್ಮ ಚೆನ್ನಮ್ಮರ ಶಿಷ್ಯ ಮಗ ಎಲ್ಲ ಹೋರಾಟಗಾರ, ಅವ್ರಿಗಂತ ದೂಡದಂಥ ಒಂದು ರಾಕ್ ಉದ್ಯಾನವನ ಇಡೀ ರಾಜ್ಯ ದೇಶದೊಳಗೆ ಮಾಡಿದಂಥ ನಮ್ಮ ಸಿದ್ದರಾಮಯ್ಯನವರು ಚೆನ್ನಮ್ಮ ಅವ್ರಿಗೆ ಯಾಕೆ ಮಾಡ್ತಾಯಿಲ್ಲ? ಆ ಸಮಾಧಿಗೆ ಒಂದು 5 ಕೋಟಿನೂ ಕೊಟ್ಟರು. ಅದರಲ್ಲೂ ಸ್ವಲ್ಪ ದುಡ್ಡಿನ ಅವ್ಯವಹಾರ ಆಗಿರೋ ಅಂತ ವಾಸನೆ ಬರ್ತಾಯಿದೆ. ಅದು ಸರಿಯಾಗಿ ಆಗಲಿಲ್ಲ, ಅದು ಉದ್ಘಾಟನೆ ಸರಿಯಾಗಿ ಆಗಲಿಲ್ಲ. ಈಗಾದರೂ ಒಂದು 200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಉದ್ಯಾನವನ ಅಷ್ಟಲ್ಲ, ಚೆನ್ನಮ್ಮ ಹೋರಾಡಿದ ದೃಶ್ಯಗಳೆಲ್ಲ ಒಂದು ರಾಕ್ ಗಾರ್ಡನ್ ಮಾಡಿ ತೋರಿಸುವಂಥ ಕೆಲಸ ಆಗಬೇಕಾಗಿದೆ. ಅದು ಮಾಡಬೇಕು. ಒಳ್ಳೆಯ ಬೇಡಿಕೆ ಹೌದು. ಇತಿಹಾಸ ಪುರುಷ ಸ್ತ್ರೀಯರ ಬಗ್ಗೆ ನಮ್ಮ ನೆನವರಿಗೆ ಬೇಕಾಗ್ತದೆ, ಭಾಳ ಒಳ್ಳೆಯ ವಿಚಾರ. ಅದನ್ನು ಹೋರಾಟ ಮಾಡಿಯೇ ತೊಗೊಳ್ಬೇಕು ಅನ್ನುವಂಥದ್ದು ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಸ್ವತಃ ಅಲ್ಲಿಯ ನಮ್ಮ ಶಿವಾನಂದ ಕೌಜರಿಯವರ ಮಗ ಮಾಂಜೇಶ್ ಕೌಜರಿಯವರು ಕಾರಣನ. ಅವರ ಈ ಕೆಲಸವನ್ನು ಮುಂದಾತು ವಹಿಸಿ ಮಾಡಿದ್ರಪ್ಪ ಅಂದರೆ ಇವತ್ತು ಈ ಒಂದು ಹೋರಾಟ 20-21 ದಿನ ಆಯಿತು ಹೋರಾಟ ಶುರುವಾಗಿ. ಈಗ ಅದು ಬೀದಿ ಹೋರಾಟ ಆಗ್ತದೆ, ಚಕ್ಕಡಿ ಹೋರಾಟ ಆಗ್ತದೆ, ಮತ್ತೇನೋ ಆಗ್ಲಿಕ್ಕತ್ತದ, ಬೈಕ್ ರ್ಯಾಲಿ ಆಗ್ಲಿಕ್ಕತ್ತದ ಬೈಲಹೊಂಗಲದಲ್ಲ. ವಿಶೇಷವಾಗಿ ಬೈಲಹೊಂಗಲ ಜನ ಬಹಳ ಸೆನ್ಸಿಟಿವ್, ಭಾವನಾತ್ಮಕ ಜೀವಿಗಳು ಮತ್ತು ಒಂದು ಅತ್ಯಂತ ಇತಿಹಾಸದಲ್ಲಿ ನಡೆದ ಒಂದು ಘಟನೆ ಅದು. ಅದನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಡೋದು, ಪ್ರತಿಯೊಬ್ಬ ತಿಳಿಸುವಂಥದ್ದು, ದೇಶಭಕ್ತಿ ಹುಟ್ಟಿಸುವಂಥ ಜಾಗ. ನಮ್ಮ ಚೆನ್ನಮ್ಮಾಜಿ ಅಲ್ಲೇ ಏನಪ್ಪ ಅದು ಕೊನೆ ಉಸಿರು ಎಳೆದದ್ದು, ಅಲ್ಲೇ ಸಮಾಧಿ ಇದ್ದಿದ್ದು. ಅದರ ಬಗ್ಗೆ ಇಷ್ಟರೊಳಗೆ ದೊಡ್ಡ ಪ್ರಮಾಣದಲ್ಲಿ ಒಂದಿಷ್ಟು ಕೆಲಸಗಳಾಗಬೇಕಾಗಿತ್ತು. ಅದರಲ್ಲೂ 2 ಮಾತಿಲ್ಲ. ಇಲ್ಲಿ ನಾವು ಪಕ್ಷದ ನೆಲೆಗಟ್ಟಿನಲ್ಲಿ ಯಾವುದನ್ನು ನೋಡಬಾರ್ದು. ಹೌದಪ್ಪ, ಕಾಂಗ್ರೆಸ್ಸಿಗರು ಸಿದ್ದರಾಮಯ್ಯರಿದ್ದರು, ಅವರು ಗುರುಬರು, ಅದಕ್ಕಾಗಿ ಅದನ್ನು ಏನಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ದುಡಿದು ಮಾಡಿದ್ರು. ಇವು ಚೆನ್ನಮ್ಮ ಅವರು ಪಂಚಮಸಾಲಿ ಅವರು ಅನ್ನೋಂಗೆ ಆಗಬಾರ್ದು. ಇವತ್ತು ಪಂಚಮ ಸ್ವಾಮೀಜಿಯವರು ಸಹಿತ ಬಸವ ಜಯ ಮೃತ್ಯುಂಜಯ ಸ್ವಾಮಿ ಸಹಿತ ಈ ಹೋರಾಟ ಇಳಿದಿದ್ದಾರೆ ಇವತ್ತು. ಅಂದರೆ ಇದು ಜಾತಿ ನೆಲೆಗಟ್ಟಿನ ಮೇಲೆ ಆಗಬಾರ್ದಾಗಿತ್ತು. ಸಿದ್ದರಾಮಯ್ಯರು ಸಹಿತ ಇಷ್ಟವಾಗಿ ಇದು ಮುಗಿಸ್ಬಿಡ್ಬೇಕಾಗಿತ್ತು. ದೊಡ್ಡ ಇಶ್ಯೂನೂ ಅಲ್ಲ. 100-200 ಕೋಟಿ ವೇಸ್ಟ್ ಹತ್ತದ ದೊಡ್ಡ ಪ್ರಮಾಣದಲ್ಲೇ ಚೆನ್ನಮ್ಮ ಅವ್ರದ್ದು. ಅದಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣಂದಿಗೆ ಮಾಡಿದರೆ ಇಷ್ಟರೊಳಗೆ ಈ ಸಮಸ್ಯೆನೇ ಕಾಣ್ತಾ ಇರಲಿಲ್ಲ. ಇದು ದೊಡ್ಡ ವಿಷಯನೂ ಅಲ್ಲ. ಇದು ಇವತ್ತು ಆಗ್ಯದಪ್ಪ ಅಂತಂದ್ರೆ ಇದು ಇವತ್ತು ರಾಜಕೀಯಗೊಳ್ತಾ ಇದೆ ನಿಧಾನಕ್ಕೆ. BJP ವರ್ಸಸ್ ಕಾಂಗ್ರೆಸ್ ಹಂಗೂ ಆಗಬಾರ್ದು. ಇದು ಯಾರು ವರ್ಸಸ್ಸು ಅಲ್ಲ, ಯಾರು ಪರಾನೂ ಅಲ್ಲ, ಇಲ್ಲಿಯೇ ನಮ್ಮ ಇತಿಹಾಸದ ಪರ. ಅದಕ್ಕೆ ಸಿದ್ದರಾಮಯ್ಯನವರು ಇವತ್ತು ಈಗ ಅದು ಜಾಗೃತಿಗೊಳ್ಬೇಕಾಗ್ಯದ. ಹೋರಾಟ ಅಂತ ಸ್ಟಾರ್ಟ್ ಆಗ್ಯದ, ಹೋರಾಟ ಒಂದು ರೂಪ ಪಡಿತಾ ಇದೆ, ಜನ ಕೂಡ್ತಾ ಇದ್ದಾರೆ. ಹೌದು, ಚೆನ್ನಮ್ಮ ಆ ಬೈಲಹೊಂಗಲದ ಭಾಗಕ್ಕಂತೂ ಎಲ್ಲ ಕಡೆ ರಾಮದ್ ಬೇರೆ, ಅದರಲ್ಲೂ ಬೈಲಹೊಂಗಲ ಸುತ್ತಮುತ್ತ ಕಿತ್ತೂರು ಆಗಿರ್ಬೋದು, ಇವೆಲ್ಲ ಭಾಗಗಳಲ್ಲೇ ಚೆನ್ನಮ್ಮ ಇವತ್ತು ಜೀವಂತ ಆಗಿದ್ದಾರೆ. ಅವರು ಚೆನ್ನಮ್ಮ ಇತಿಹಾಸದ ಒಂದು ವ್ಯಕ್ತಿಯಾಗಿ ಇರ್ಬೋದಿಲ್ಲ ಅಂತಲ್ಲ, ಆದರೆ ಇವತ್ತಿಗೂ ಅವರ ಇಡೀ ಜನರಲ್ಲೇ ಜಾಗೃತಿ ಮೂಡಿಸುವಂಥ ತಾಯಿಯಾಗಿದ್ದಾಳೆ. ಹೀಗೆ ಅದರ ಬಗ್ಗೆ ಸಿದ್ದರಾಮಯ್ಯರು ಇಷ್ಟೆಲ್ಲ ಡಿಸಿಷನ್ ತೊಗೊಂಡು ಸುಮ್ಮನೆ ಅಲ್ಲಿ ಇನ್ನೊಂದು ಮಾಂಜೇಶ್ ಕೌಜರಿಯವರು ಇದು ರಿಸ್ಕ್ ತೊಗೊಂಡು ಏನೋ ಬಂದು ಮಾತಾಡಿ ಹೋಗಿದ್ದಾರೆ ಅಷ್ಟವಿನ ಆಶ್ವಾಸನೆ ಕೊಟ್ಟು ಕೆಲಸ ಶುರು ಮಾಡಿಸ್ಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ಸರ್ಕಾರಕ್ಕೆ ಒಂದು 10-20 ಕೋಟಿ ರೂಪಾಯಿ ಅಥವಾ 100-200 ಕೋಟಿ ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ. ಅದು ದೊಡ್ಡದೊಂದು ಮಾಡಿದರೆ ಒಂದು ಘೋಷಣೆ ಮಾಡಿ ಮುಗಿದೋಗ್ಬಿಡ್ತದೆ. ಇದು ಯಾರು ಮಾಡಿಸಿದ್ರು ಯಾರು ಬಿಟ್ಟರು ಅಂತಲ್ಲ, ಇದ್ರ ಲಾಭ ಯಾರು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಮಾಡಿಸಿದ್ವು, ಪಂಚಮಸಾಲಿ ಹೋಗಿ ಮಾಡಿಸ್ಬೇಕಾಯ್ತು, ಕುರುಬರು ಹೋಗಿ ಮಾಡಿಸ್ಬೇಕಾಯ್ತು, ಮತ್ತೊಬ್ಬ ಹೋಗಿ ಮಾಡಿಸ್ಬೇಕಾಯ್ತು, ಯಾವ ಅಲ್ಲ. ಅವತ್ತು ಹೋರಾಟ ಮಾಡಿದಾಗ ಯಾವ ಮುಂದಿರಲಿಲ್ಲ. ಕೇವಲ ಅಲ್ಲಿ ಮುಂದಿದ್ದು ಸ್ವತಂತ್ರ ಹೋರಾಟ, ತನ್ನಂಥ ರಾಜ್ಯ ಉಳಿಸ್ಕೊಳ್ಳೋದು. ಆ ಹೋರಾಟ ಚೆನ್ನಮ್ಮಾಜಿ ಮಾಡಿದರು, ಚೆನ್ನಮ್ಮ ಅವ್ರು ಮಾಡಿದರು, ಅವ್ರ ಜೊತೆಗಾರ ಮಾಡಿದರು, ಸಂಗೊಳ್ಳಿ ರಾಯಣ್ಣ ಮಾಡಿದ ಸಪೋರ್ಟಿವ್ ಆಗಿ ಅವತ್ತಿನ ಬ್ರಿಟಿಷ್ ವಿರುದ್ಧ ಒಂದು ಹೋರಾಟಪ್ಪ ಅದೊಂದು. ಅದರಲ್ಲೂ ಮುಖ್ಯವಾಗಿ ಅವರ ಸಂತತಿ ನಂತರದ ನಾವು ದತ್ತಕ್ಕೆ ತೊಗೊಂಡು ಬರಬೇಕಪ್ಪ ಅನ್ನುವಂಥ ಕಾರಣಕ್ಕೆ ಆಗಿದ್ದು. ಅವತ್ತು ಈ ಸಂಸ್ಥಾನಗಳು ತನ್ನ ಏನಪ್ಪ ಅಂದ್ರೆ ನಾನು ಹೊಟ್ಟೆಲಿ ಹಾಕಿ
ನುಚ್ಚು ನುರಿ ಮಾಡಿ ತಿನ್ನುವಂಥ ಒಂದು ಪ್ರವೃತ್ತಿಯ ಬ್ರಿಟಿಷರ ಸಮಯದಲ್ಲಿ ಆದಂಥದ್ದೊಂದು ವಿರೋಧ ಮಾಡಿದರು ಇವರು. ಅದಕ್ಕಾಗಿ ಇವತ್ತು ನಾವು ಅವ್ರ ಚಿರಋಣಿ. ಅದರ ನೆಪದಲ್ಲೇ ಒಂದು ಹೋರಾಟ ಆಯಿತು. ಇದು ಇವತ್ತೊಂದು ನೆಪ. ನಮ್ಮ ವಿಶ್ವನಾಥ್ ಪಾಟೀಲರು ತನ್ನ ಸಮಾಧಿಗೆ ದುಡ್ಡು ಹೊಡೆದಿದ್ದಾರೆ ಅನ್ನುವಂಥ ಒಂದು ಆರೋಪ ಹಿಂದೂ ಮಾಡಿದರು. ಅದೇ ದಿಶೆಯಲ್ಲಿ ಈಗ ನಮ್ಮ ಮಾದೇಶ್ ಕೌಜಲ್ಗಿ ಅವ್ರ ಮನೆ ಅದರ ಇವರು ಹೋರಾಟ ಮಾಡ್ತಾ ಇದ್ದಾರೆ. 5 ಕೋಟಿ ರೂಪಾಯಿ ಲೆಕ್ಕ ಕೊಡಿ ಅಂತ. ಈ ಲೆಕ್ಕ ಕೊಡಿ ಅನ್ನುವಲ್ಲೇ ಭಾಳಷ್ಟು ವಿಷಯಗಳಿದ್ದಾವೆ. ಇದು ತನಿಖೆ ಆಗಲೇಬೇಕಂತದ್ದು. ಯಾಕಪ್ಪ ಅಂತಂದ್ರೆ ಇವತ್ತು ಕೌಜಲ್ಗಿ ಮಾಡಿಸ್ಬೇಕಾಗಿತ್ತು. ಇಷ್ಟರೊಳಗೆ ಅದನ್ನು ಬ್ಲ್ಯಾಕ್ ಪತ್ರ ಹೊರಬಿಟ್ಟ ಮಾಡಿ ಏನು ಮಾಡಿದ್ರು ಖರ್ಚು, ಅದಕ್ಕೆ ಎಷ್ಟು ಖರ್ಚು ಆಯ್ತು, ಬಿಡುಗಡೆ ಆಗಬೇಕಾಗಿತ್ತು. ಅವ್ರು ಎಷ್ಟು ಮೌನ ವಹಿಸ್ತಾರೆ ಮಾದೇಶ್ ಕೌಜಲ್ಗಿ ಅವರು, ಅಷ್ಟು ಪ್ರಮಾಣದಲ್ಲಿ ಅವರ ಹೆಸರು ಕೆಳ್ತಾ ಹೋಗ್ತಾರೆ ಅನ್ನೋದು ಏನು ಅವಾಗ ಬಿಡಿಸಿ ಹೇಳಬೇಕಾಗಿಲ್ಲ. ಒಳ್ಳೆ ಬುದ್ಧಿವಂತ ಮನೆತನದ ಬಂದಂಥವ್ರು ಶಿವಾನಂದ ಕೌಜಲ್ಗಿ ಅವರು ಬುದ್ಧಿವಂತರು ಮತ್ತು ಒಳ್ಳೆ ಹೆಸರು ಇಟ್ಕೊಂಡಂಥವ್ರು. ಇವತ್ತು ಕೌಜಲ್ಗಿ ಅವ್ರಿಗೂ ಸಹಿತ ಒಳ್ಳೆಯ ಹೆಸರದ. ಬಟ್ ಇದರಿಂದಾಗಿ ಇದರಲ್ಲಿ 5 ಕೋಟಿ ಇನ್ನೂ ಆಗ್ಯದಪ್ಪ ಅಪರಾಧಪರ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ. ಹೀಗಾಗಿ ಇವೆಲ್ಲದಕ್ಕೂ ಉತ್ತರ ಕೊಡುವಂಥ ಕೆಲಸ ಈಗ ನಮ್ಮ ಮಾದೇಶ್ ಕೌಜಲ್ಗಿ ಅವರು ಇದಾಗಬೇಕಾಗ್ಯದ. ಇದು ಆಗ್ತದಲ್ಲ ಅನ್ನೋದು. ಏನೋ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಿ ಅವ್ರ ಮನೆ ಏನೋ ರಕ್ಷಣೆ ಮಾಡ್ಬೋದು. ಬಟ್ ಜನರ ವಿಶ್ವಾಸ ಹೋಗ್ತದಲ್ಲ, ಅದನ್ನ ಹೆಂಗೆ ಗಳಿಸ್ತಾರೆ ಇವರು? ಯಾಕೆಂದರೆ ಒಳ್ಳೆಯ ವಿಷಯವನ್ನು ತೆಗೆದುಕೊಂಡು ನಮ್ಮ ವಿಶ್ವನಾಥ್ ಪಾಟೀಲರು ಅಲ್ಲಿ ತಮ್ಮ ಒಂದು ರಾಜಕೀಯ ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ಳೋ ಜೊತೆಗೆ ಚೆನ್ನಮ್ಮರ ಆ ಒಂದು ಸಮಾಧಿ ಬಗ್ಗೆ ಒಂದು ಹೋರಾಟ ಮಾಡ್ತಾ ಇರೋದ್ರಿಂದಾಗಿ ಸಹಜವಾಗಿ ಜನರಿಗೆ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಬೆಳೀತದೆ. ಇದು ನಮ್ಮ ಶಿವಾನಂದ ಕೌಜಲ್ಗಿ ಅವ್ರ ಮಗ ಮಾದೇಶ್ ಕೌಜಲ್ಗಿ ಅವರ ಮುಂದಿನ ಭವಿಷ್ಯಕ್ಕೆ, ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗೋದ್ರಲ್ಲಿ ಯಾರು ಸಂಶಯ ಇಲ್ಲ. ಬಂತು 2028 ಆ ಚುನಾವಣೆಯಲ್ಲಂತೂ ನಿಶ್ಚಿತವಾಗಿಯೂ ಶಿವಾನಂದ ಕೌಜಲ್ಗಿ ಮಗ ಮಾದೇಶ್ ಅವರಿಗೆ ಪೆಟ್ಟು ಬಿಡೋದ್ರಲ್ಲಿ ಹೆಚ್ಚು ಕಡಿಮೆ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತೇಳಿ ಈ ಸಂದರ್ಭ ನಾವು ನೋಡಿ ವಿಚಾರ ಮಾಡಿದಾಗ ಅನ್ನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಜನ ಕೂಡ್ತಾ ಇರೋದು, ಮಾಡ್ತಾ ಇರೋದು, ಪ್ರತಿಯೊಬ್ಬರ ಬಾಯಲ್ಲೂ ಆ ಮಾತು ಚರ್ಚೆ ಆಗ್ತಾ ಇರೋದು ಬೈಲಹೊಂಗಲ ಏರಿಯಾದಲ್ಲೇ ಒಂದು ಏನಪ್ಪ ಅಂತಂದರೆ ಇದು ಅವ್ರ ದೃಷ್ಟಿಯಲ್ಲೇ ದೊಡ್ಡ ವಿಷಯ. ಹೀಗಾಗಿ ಇದನ್ನು ಯಾವ ರೀತಿಯಾಗಿ ತೊಗೊಳ್ತಾರೆ ಮಾಡ್ತಾರೆ ಅನ್ನೋದನ್ನು ಈಗ ಮುಖ್ಯದ. ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಮಾದೇಶ್ ಕೌಜಲ್ಗಿ ಅವರಿಗೆಲ್ಲ ಉತ್ತರ ಕೊಡಬೇಕಾಗಿದೆ. ಕೊಟ್ಟ ಇದಕ್ಕೆ ಪರಿಹಾರವನ್ನು ಸಹಿತ ಅವರೇ ಕೊಡಬೇಕಾಗಿದೆ. ಸಮಾಜಿಗೆ 5 ಕೋಟಿದು ಲೆಕ್ಕಪತ್ರ ತೋರಿಸೋ ಜೊತೆಗೆ ಇವೆಲ್ಲನೂ ಒಂದು ಆದರ್ಶಮಯವಾಗಿ ಇತಿಹಾಸದ ಘಟನೆಗಳನ್ನು ಮರುಕಳಿಸುವಂಗೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿ ರಾಕ್ ಗಾರ್ಡನ್ ಮಾಡಿ ಅದರಲ್ಲೇ ಇತಿಹಾಸದಲ್ಲೇ ಘಟನೆಗಳನ್ನ ತೋರಿಸುವಂಥ ಕೆಲಸ ಮಾಡಿದರೆ ಮಾತ್ರ ನಿಜವಾಗಿ ಇದ್ರಿ ಕನ್ನಡಿಗರಿಗೆ ಸಲ್ಲಿಸಂಥ ಒಂದು ಗೌರವದಂಗೆ ಆಗ್ತದೆ. ಚೆನ್ನಮ್ಮ ಅವ್ರಿಗೆ ಇವ್ರು ಗಾರ್ಡನ್ ಮಾಡಿದ್ರು ಅವ್ರಿಗೆ ಗೌರವದ, ಮಾಡದಿದ್ದರೂ ಗೌರವದ. ಯಾಕಂದ್ರೆ ಅವ್ರಿಗೆ ಅದನ್ನು ಏನೂ ಆಗಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಇತಿಹಾಸದಲ್ಲಿ ತಮ್ಮ ಕೆಲಸ ಮಾಡಿ ಹೋಗಿದ್ದಾರೆ. ಏನು ಮಾಡಬೇಕಾಯ್ತು ಅದನ್ನು ಮಾಡಿದ್ದಾರೆ. ಈಗ ಅವ್ರ ಹೆಸರು ಹೇಳ್ಕೊಂಡು ನಾವು ಅವ್ರು ನೆನಪಿಸ್ಕೊಳ್ಳುವಂಥ ನಮ್ಮ ಮುಂದಿನ ಜನಾಂಗಕ್ಕೂ ಸಹಿತ ಹೇಳುವಂಥ ಕೆಲಸ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಆದರೆ ಭಾಳ ಉತ್ತಮ. ಆದರೆ ಇದರಲ್ಲೇ ಒಂದು ಸ್ವಲ್ಪ ರಾಜಕೀಯ ವಾಸನೆ ಬರೋದ್ರಿಂದಾಗೆ ಇದು ಒಂದಿಷ್ಟು ಏನಪ್ಪ ಅಂತಂದ್ರೆ ಒಂದು ಹೊಸ ಚಿಂತನೆಗೆ ಕಾರಣ ಆಗ್ತಾಯಿದೆ. ಬಟ್ ಎಲ್ಲದರಲ್ಲೂ ರಾಜಕೀಯ ಇರುವಂಥದ್ದನ್ನು ರಾಜಕೀಯ ಇಲ್ಲದಂತೆ ಯಾವುದಿಲ್ಲ, ನಾವು ಅಂತಿರ್ತೀವಿ ಅಷ್ಟೇ. ಆದರೆ ಆ ದಿಶೆಯಲ್ಲಿ ರಾಜಕೀಯ ಅಂತೆ ಅದ. 2 ಪಕ್ಷಗಳದ, BJP ಮತ್ತು ಕಾಂಗ್ರೆಸ್ಸದ್ದು ಕ್ರೆಡಿಟ್ ತಾವು ತೊಗೊಳ್ಬೇಕಂತೇಳಿ ಮತ್ತೇನಿಲ್ಲ, ಮತಕ್ಕಾಗಿ ಓಟಿಗಾಗಿ ಇವೆಲ್ಲ ನಡೀತಾ ಇರ್ತಾವೆ. ಅದ್ರ ಜೊತೆಗೆ ಒಂದು ಒಳ್ಳೆಯ ಕೆಲಸ ಆಗಲಿಕ್ಕೆ ಮತ್ತು ಇದು ಆಗಲೇಬೇಕಂತದ್ದು. ಇದರಲ್ಲಿ ಏನಪ್ಪ ಇವತ್ತು ವಿಶ್ವನಾಥ್ ಪಾಟೀಲ್ ಆಯ್ತು ಆಗ್ಬೇಕಂತಲ್ಲ, ಅಥವಾ ಇದು ಆಗಬಾರ್ದು ಅಂತೇಳಿ ಮೋಸ್ಟ್ಲಿ ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಮಾದೇಶ್ ಕೌಜಲ್ಗಿ ಅವರಲ್ಲೂ ಇಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಎಲ್ಲ ಅಲ್ಲೇ ಬೆಳೆದವರು ಸಹಜದ. ಅಲ್ಲಿಯ ಒಂದು ಮಣ್ಣಿನ ಗುಣ ಸಹಜವಾಗಿ ಅಲ್ಲಿ ಒಂದು ಮಣ್ಣಿನಲ್ಲ ಒಬ್ಬ ಇತಿಹಾಸದ ಅಮೋಘ ವ್ಯಕ್ತಿ ತಮ್ಮ ಜೊತೆಗೆ ಸೇರ್ಪಡೆ ಆಗಿದ್ದರಿಂದಾಗಿ ಅದ್ರ ಬಗ್ಗೆ ಯಾರಿಗಾದರೂ ಹೆಮ್ಮೆ ಅನ್ನಿಸ್ತದೆ. ಹೆಮ್ಮೆ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ. ಬಟ್ ಇದನ್ನು ಸಿದ್ದರಾಮಯ್ಯರು ಸೀರಿಯಸ್ ಆಗಿ ತೆಗೆದುಕೊಂಡ ಇದನ್ನು ಸೌಹಾರ್ದವಾಗಿ ಬಗೆಹರಿಸಿ ಅದನ್ನು ಮುಗಿಸಿದ್ರೆ ಭಾಳ ಯೋಗ್ಯ ಅನ್ನೋದು ಬಹು ಜನರ ಅಭಿಪ್ರಾಯ. ಇದನ್ನು ಜಿಲ್ಲೆ ಬೇರೆ ಬೇರೆ ನಾಯಕರ ಜೊತೆ ಚರ್ಚೆ ಮಾಡಿದಾಗ ಅವರು ಸಹಿತ ತಂದಿದ್ದಿಲ್ಲ, ಇದು ಆಗಬೇಕು, ಇದೊಂದು ಹೆಮ್ಮೆ ವಿಷಯ ಜಿಲ್ಲೆಗೆ ಆದರೂ ಅನ್ನೋದು ಮಾತಾಡ್ತಾ ಇದ್ದಾರೆ. ಇನ್ನು ಡಿಸಿಷನ್ ಸಿದ್ದರಾಮಯ್ಯವರಿಗೆ ಮತ್ತು ಅದ್ರ ಪರವಾಗಿ ಹೋರಾಟ ಮಾಡುವಂಥ, ಅದು ಆಗಲೇಬೇಕು ಅನ್ನೋದು ಹೋರಾಟ ಮಾಡುವಂತಹ ವಿಶ್ವನಾಥ್ ಕತ್ತಿ ಅವರ ಮಾತಿಗೆ ಒಂದು ಬೆಲೆ ಸಿಗಬೇಕಾಗಿತ್ತು. ಜೊತೆಗೆ ಇವತ್ತು ಮಾದೇಶ್ ಕೌಜಲ್ಗಿಯವರು ಅದನ್ನು ಕಾರ್ಯರೂಪಕ್ಕೆ ತಂದರೆ ಜನಕ್ಕೂ ಸಹಿತ ಸಮಾಧಾನ ಆಗ್ತದೆ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ ಇನ್ನು ಉಳಿದಂಥ ವಿಷಯ ಮಾತಾಡೋದ್ರಾಗ ಏನಿಲ್ಲ. ಆದರೆ ಹೋರಾಟಗಾರರು ಮಾತ್ರ ಸಣ್ಣಂಗೆ ಇದು ಪ್ರತಿಭಟನೆ ಮಾತ್ರ ಹಿಂಸಾರೂಪಕ್ಕೆ ಇಳಿಬಾರ್ದು. ಇದು ಈಗ ಏನೋ ಕಾಗದ ಪೆನ್ನುಗಳ ಮೂಲಕ ಶಾಂತಿಯಿಂದ ಬಗೆಯಲ್ಲಿ ತಂತ ಇದ್ದಾರೆ.
ಅದು ಮುಗಿಸೋಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡಿ ವಂದನೆಗಳು.